ಪಿಸಿಒಎಸ್ ಇರುವ ಮಹಿಳೆಯರಲ್ಲಿ ಚರ್ಮದ ಮೇಲೆ ಮೊಡವೆ ಮತ್ತು ಕಲೆಗಳು ಆಗುವ ಸಾಧ್ಯತೆ ಹೆಚ್ಚು ಇರುತ್ತದೆ. ಇದಕ್ಕೆ ಆಕ್ನೆ ಅನ್ನುತ್ತಾರೆ. ಟೆಸ್ಟೋಸ್ಟಿರಾನ್ ಇದರ ಕಾರಣ ಆಗಿರುತ್ತದೆ. ಟೆಸ್ಟೋಸ್ಟಿರಾನ್ ಆಯಿಲ್ ಗ್ಲ್ಯಾಂಡ್ಸ್ನ ಆಕ್ಟಿವಿಟಿಯನ್ನು ಹೆಚ್ಚಿಸುತ್ತದೆ. ಹೆಚ್ಚಿನ ಆಯಿಲ್ ಗ್ಲ್ಯಾಂಡ್ಸ್ ಇರುವ ದೇಹದ ಭಾಗಗಳು ಅಂದರೆ ಮುಖ, ತಲೆ, ಎದೆ ಮತ್ತು ಬೆನ್ನಿನ ಚರ್ಮವು ಹೊಳೆಯುವಂತೆ ಅಥವಾ ಜಿಡ್ಡಿನಿಂದ ತುಂಬಿರುವಂತೆ ಕಾಣುತ್ತದೆ. ಆಕ್ನೆಗಳು ಮುಖ್ಯವಾಗಿ ಬಾಯಿ ಮತ್ತು ಗಲ್ಲದ ಹತ್ತಿರ ಕಂಡುಬರುತ್ತದೆ. ಆಯಿಲಿ ಸ್ಕಿನ್ನಿಂದ ಪೋರ್ಸ್ ತುಂಬಿ ಆಕ್ನೆ ಮತ್ತು ಕಳೆಗಳು ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಕೆಲವು ಆಕ್ನೆಗಳನ್ನು ತ್ವಚೆಯನ್ನು ದಿನಕ್ಕೆ 2 ಬಾರಿ ಕ್ಲೆನ್ಸ್ ಮಾಡುವಂತಹ ಗುಡ್ ಸ್ಕಿನ್ ಕೇರ್ ರೆಜಿಮನ್ನಿಂದ ಟ್ರೀಟ್ ಮಾಡಬಹುದು. ಆಕ್ನೆಗಳು ಉಳ್ಕೊಂಡಲ್ಲಿ ನೀವು ನಿಮ್ಮ ಡಾಕ್ಟರನ್ನು ಭೇಟಿ ಮಾಡಿದರೆ ಅವರು ನಿಮಗೆ ಕ್ರೀಮ್ ಅಥವಾ ಟ್ಯಾಬ್ಲೆಟ್ಸ್ಗಳನ್ನು ಕೊಡುತ್ತಾರೆ. ಅದರಿಂದ ನಿಮ್ಮ ತ್ವಚೆಯು ಕ್ಲಿಯರ್ ಆಗಿ ಪರ್ಮನೆಂಟ್ ಸ್ಕಾರನ್ನು ಅವಾಯ್ಡ್ ಮಾಡಬಹುದು. ಪಿಸಿಒಎಸ್ ಇರುವ ಕೆಲವು ಮಹಿಳೆಯರಲ್ಲಿ ಅನ್ಕಾಮನ್ ಏರಿಯಾಸ್ಗಳಲ್ಲಿ ಹೆಚ್ಚಾಗಿ ಹೇರ್ ಗ್ರೋತ್ ಆಗಬಹುದು. ಪಿಸಿಒಎಸ್ನ ಕಾರಣದಿಂದ ಮುಖ, ಕತ್ತು, ಎದೆ, ಹೊಟ್ಟೆ ಮತ್ತು ಬೆನ್ನ ಮೇಲೆ ಕೂದಲು ಜಾಸ್ತಿ ದಪ್ಪ ಮತ್ತು ಕಪ್ಪಾಗಬಹುದು. ಈ ಕೂದಲನ್ನು ತೆಗೆಯಲು ಎಷ್ಟೊಂದು ಆಪ್ಷನ್ಸ್ ಇದೆ. ಅವು ಬ್ಲೀಚಿಂಗ್, ಶೇವಿಂಗ್, ವ್ಯಾಕ್ಸಿಂಗ್ ಮತ್ತು ಎಪಿಲೇಟಿಂಗ್ ಆಗಿರಬಹುದು. ಆದರೆ ಲೇಸರ್ ಥೆರಪಿ ಅಥವಾ ಎಲೆಕ್ಟ್ರೋಲೈಸಿಸ್ ಅಂತಹ ವಿಧಾನದಿಂದ ಹೆಚ್ಚು ದೀರ್ಘಕಾಲದವರೆಗೂ ಪರಿಹಾರ ಸಿಗುತ್ತದೆ. ಇದು ಕೂದಲನ್ನು ಬೇರು ಸಮೇತ ತೆಗೆದುಹಾಕುತ್ತದೆ. ಆದರೆ ಇದು ಎಕ್ಸ್ಪೆನ್ಸಿವ್ ಆಗಬಹುದು. ನಿಮ್ಮ ಡಾಕ್ಟರ್ ನಿಮಗೆ ಮೆಡಿಸಿನ್ಸ್ ಕೂಡ ಕೂದಲ ಬೆಳವಣಿಗೆಯನ್ನು ಕಡಿಮೆ ಮಾಡಲು ಕೊಡಬಹುದು. ಮತ್ತೊಂದು ಕಡೆ ಕೆಲವು ಪಿಸಿಒಎಸ್ ಇರುವ ಮಹಿಳೆಯರಲ್ಲಿ ಕೂದಲು ಹೆಚ್ಚಾಗಿ ಉದರಬಹುದು ಅಥವಾ ತೆಳುವಾಗಬಹುದು. ನಿಮ್ಮ ಡಾಕ್ಟರ್ ನಿಮಗೆ ಟ್ಯಾಬ್ಲೆಟ್ ಅಥವಾ ಸೊಲ್ಯೂಷನ್ ಕೊಡಬಹುದು. ಅದನ್ನು ನೀವು ತಲೆ ಮೇಲೆ ಹಾಕಿಕೊಳ್ಳಬಹುದು. ಅದು ಕೂದಲು ಬೆಳೆಯುವ ವೇಗವನ್ನು ಹೆಚ್ಚಿಸುತ್ತದೆ. ಇದಲ್ಲದೆ ನೀವು ನಿಮ್ಮ ಕೂದಲನ್ನು ಬೇರೆ ರೀತಿಯಲ್ಲಿ ಸ್ಟೈಲ್ ಮಾಡಬಹುದು. ಕಲರ್ ಹೇರ್ ಸ್ಪ್ರೇ ಬಳಸಬಹುದು ಅಥವಾ ವಿಗ್ ಹಾಕಿಕೊಳ್ಳಬಹುದು. ಪಿಸಿಒಎಸ್ನಿಂದ ಸ್ಕಿನ್ ಮೇಲೆ ಪ್ಯಾಚಸ್ ಬೆಳೆಯಬಹುದು. ಅದನ್ನು ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಎಂದು ಹೇಳುತ್ತಾರೆ. ಇವು ಡಾರ್ಕ್ ವೆಲ್ವೆಟಿ ಪ್ಲಾಕ್ಸ್ ಸಾಮಾನ್ಯವಾಗಿ ಕಂಕಳು, ಕತ್ತು ಅಥವಾ ತೊಡೆ ಸಂದಿನಲ್ಲಿ ಬೆಳೆಯುತ್ತದೆ ಮತ್ತು ಮುಟ್ಟಿದರೆ ವೆಲ್ವೆಟಿ ಫೀಲ್ ಕೊಡುತ್ತದೆ. ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಹಾನಿಕಾರಕವಿಲ್ಲದಿದ್ದರೂ ಕೆಲವಷ್ಟು ಜನರಿಗೆ ಇದನ್ನು ನೋಡಲು ಇಷ್ಟವಾಗುವುದಿಲ್ಲ. ಪಿಸಿಒಎಸ್ ಅಲ್ಲದೆ ತೂಕವಿರುವವರಲ್ಲಿ ಅಥವಾ ಡಯಾಬಿಟಿಸ್ ಇರುವವರಲ್ಲಿ ಅಕ್ಯಾಂಥೋಸಿಸ್ ನೈಗ್ರಿಕ್ಯಾನ್ಸ್ ಬರಬಹುದು. ಇದರಿಂದ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡೋದು ಅಥವಾ ತೂಕ ಕಡಿಮೆ ಮಾಡೋದು ತುಂಬ ಮುಖ್ಯವಾಗುತ್ತದೆ ಮತ್ತು ಅದರ ನೋಟವು ಕಡಿಮೆಯಾಗಬಹುದು. ಪಿಸಿಒಎಸ್ ಬಗ್ಗೆ ಹೆಚ್ಚಿನ ಮಾಹಿತಿಗೆ ಕೆಳಗಿನ ಲಿಂಕ್ಸ್ಗಳನ್ನು ಬಳಸಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.